ಏನು ಮಾಡಿದ್ರಿ ನೀವು? ಏನಿಲ್ಲ, ತೊಟ್ಲಾಗದಾವ. ಇವ್ ಯಾವ ನನ್ನ ಗಂಡ, ಯಾರ ಅಕ್ಕಿ ಗಂಡ, ಇಕ್ಕಿ ಗಂಡ ಯಾರು ಗೊತ್ತಾಗುದ ಹೆಂಗ್ರಿ? ನೀನ ಇದಕ್ಕೆ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಪರಿಪರಿಯಾಗಿ ಅನಸೂಯಾದೇವಿಯನ್ನು ಬೇಡ್ಕೊಂಡ ನಂತರ ಮತ್ತಕ್ಕೆ ಏನ್ ಮಾಡಿದ್ರು? ಗಂಡನ ತೆಕ್ ಹೋಗಿ ಮತ್ತ ಪಾದ ಪೂಜೆ ಮಾಡಿ ಮತ್ತ ಪಾದೋದಕ್ಕೆ ತಂದು ಯಥಾ ಪ್ರಕಾರ ಅವ್ರ ಮ್ಯಾಗ ಹಿಂಗ ಅಪ್ರೋಕ್ಷಣ ಮಾಡಿದ್ರು. ಬ್ರಹ್ಮ ವಿಷ್ಣು ಶಿವ ಪ್ರಕಟ ಆಗಿಬಿಟ್ರು. ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವಹರ ಮಹಾದೇವ್. ಇದು ತೊಟ್ಟಲ ಮಹಿಮಾ. ಬ್ರಹ್ಮ ವಿಷ್ಣು ಶಿವನೇ ತೊಟ್ಟಲದೊಳಗ ಆಟ ಆಡ್ಯಾರ. ಅತ್ರಿ ಮಹರ್ಷಿ ಅನಸೂಯಾದೇವಿಯ ಆಶ್ರಮದೊಳಗಂದಾಗ ಎಲ್ಲಿ? ಉಡುತಡಿ ಗ್ರಾಮದೊಳಗ, ಅರಟಾಳ ಗ್ರಾಮದೊಳಗ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿಯ ಉದರದೊಳಗ ಹುಟ್ಟಿ ಬಂದಾಳ. ಯಾರು? ಅವ್ವ ಮಹಾದೇವಿ. ಸಾಕ್ಷಾತ್ ಪಾರ್ವತಿಯ ಚಿತ್ಕಳೆಯ ರೂಪದಲ್ಲಿ ಬಂದಿರುವಂತ ಮಹಾದೇವಿ ಅಕ್ಕನನ್ನ ಬಹಳ ಸಡಗರ ಸಂಭ್ರಮದಿಂದ ಇವತ್ತ ತೊಟ್ಟಲ ಕಾರ್ಯಕ್ರಮ. ಎಂತ ತೊಟ್ಲ, ಎಂತ ತೊಟ್ಲ, ತೂಗಬೇಕ ತೊಟ್ಲ. ಯಾವ ತೊಟ್ಲ? ಈ ತೊಟ್ಲ ಹೇಳ್ಯಾರ ಅವ್ರು. ಈ ತೊಟ್ಲ ಎರಡನೇದಿದು. ಯಾವ ತೊಟ್ಲ? ತೂಗುತ್ತದ ನೋಡು ಜೋಕಾಲಿ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ಜೋಕಾಲಿ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ಜೋಕಾಲಿ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯ, ತೂಗುತ್ತದ ನೋಡು ತೊಟ್ಟಿಲ ನಾದ ಬ್ರಹ್ಮನಂಗದಲ್ಲಿ, ತೂಗುತ್ತದ ನೋಡು ತೊಟ್ಟಿಲ ನಾದ ಬ್ರಹ್ಮನಂಗದಲ್ಲಿ, ನಾದ ಬ್ರಹ್ಮನಂಗದಲ್ಲಿ, ನಾದ ಬ್ರಹ್ಮನಂಗದಲ್ಲಿ ರಂಗ ಮಂಟಪ ಮಧ್ಯದಲ್ಲಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ ಅಂತ ಹೇಳ್ಯಾರ. ತೂಗುತ್ತದ ನೋಡು ತೊಟ್ಟಿಲ ನಾದ ಬ್ರಹ್ಮನಂಗದಲ್ಲಿ. ನಾದ ಬ್ರಹ್ಮ, ಬ್ರಹ್ಮನ ಅಂಗದಿಂದ ಬಂದದಲ್ಲ. ಬ್ರಹ್ಮ ಉತ್ಪತ್ತಿ ಪ್ರಪಂಚ, ನಾವು ಅವನ ಉತ್ಪತ್ತಿನ ನಾದ ಬ್ರಹ್ಮನಂಗದಲ್ಲಿ. ಎಲ್ಲಿ? ರಂಗಮಂಟಪ ಮಧ್ಯದಲ್ಲಿ. ಇದೊಂದು ರಂಗಮಂಟಪ ರೀ. ಪ್ರಪಂಚ ಅನ್ನೋದೊಂದು ರಂಗಮಂಟಪ. ಈ ರಂಗಮಂಟಪ ಮಧ್ಯದೊಳಗ ತೂಗ್ಲಾಕತ್ತ ತೊಟ್ಟಿಲ. ಎಂತದ್ದು ಹೇಳ್ತಾರ ನೋಡ್ರಿ. ಅದಕ್ ಮುಂದುವರೆದು ಹೇಳ್ತಾರ ಏನ? ಜೋಕಾಲಿ ಎಂಬ ಜೋಲಿಯ ಹೊಡೆದು ನವರಂಧ್ರ ತೂತ ಮಾಡಿ, ಜೋಕಾಲಿ ಎಂಬ ಜೋಲಿಯ ಹೊಡೆದು ನವಗ್ರಹದ ಸೂತ್ರ ಹಿಡಿದು, ಚಿಂತೆ ಎಂಬ ಚಿನಿಯನು ಏರಿ, ಚಿಂತೆ ಎಂಬ ಚಿನಿಯನು ಏರಿ ಭಕ್ತಿ ಎಂಬ ಮೇನಿಯ ಬಿಗಿದು, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ. ಜೋಕಾಲೆಂಬ ಜೋಲಿಯ ಹೊಡೆದು ನವಗ್ರಹದ ಸೂತ್ರ ಹಿಡಿದು, ಅಂದ್ರೆ ನವದ್ವಾರಗಳು ಕೂಡಿರ್ತಕ್ಕಂಥ ಈ ಶರೀರ. ಮುಂದೆ ಹೇಳ್ತಾರ ಈ ಶರೀರದಾಗ ಏನೈತಿ ಅಂದ್ರ ಚಿಂತೆ ಎಂಬ ಚಿನಿಯನ್ನು ಏರಿ. ನಮಗ್ ಪ್ರತಿನಿತ್ಯ ನಾವು ಏನ್ ತಲೆಯಾಗ ಬರ್ತೈತಿ ಅಂದ್ರ ನಾಳೆ ಹೆಂಗ, ಮುಂದೆ ಹೆಂಗ, ಮಕ್ಕಳಿಗೆ ಹೆಂಗ, ಮೊಮ್ಮಕ್ಕಳಿಗೆ ಹೆಂಗ, ಅವ್ರಿಗೆ ಹೆಂಗ, ಇವ್ರಿಗೆ ಹೆಂಗ, ಇದ ಚಿಂತಿ. ಚಿಂತೆ ಎಂಬ ಚಿನಿಯನ್ನು ಏರಿ ಭಕ್ತಿ ಎಂಬ ಮೇನೆಯ ಬಿಗಿದು ತೂಗುತ್ತದ ತೊಟ್ಟಿಲ ಅಂತ ಹೇಳ್ತಾರ. ಭಕ್ತಿ ಅನ್ನುವಂತ ಮೇನೆ ಬಿಗಿಬೇಕು. ಕಟ್ಟೇರಲ್ಲೇ ವೈವು 4 ಹಗ್ಗ ಕಟ್ಟಿರಿ. 4 ಹಗ್ಗ ಎದಕ್ಕೆ ಕಟ್ಟಿರಿ? ತೊಟ್ಟಲಕ್ಕೆ ಕಟ್ಟಿರಿ. ತೊಟ್ಟಲ ಅಂತಂದ್ರೆ ಶರೀರ. ಶರೀರ ಏನ್ ನಿಂತದಲ್ಲ, ಇದು ಇದು 4 ದಿಕ್ಕುಗಳ ಮಧ್ಯದೊಳಗ ಈ ಶರೀರ ಓಡಾಡ್ತಿರ್ಬೇಕು. ಏನ 4 ಅದಾವಲ್ಲ ಹಗ್ಗಗಳು, ಈ 4 ದಿಕ್ಕುಗಳವು. ಇದ್ರ ಮಧ್ಯದೊಳಗ ತಳಗ ಏನ್ ಹಸಿರಲ್ಲ, ಹಳದಿ ಹಸಿರಿ. ಒಳಗೇನು ಹಳದಿ ಹಸಿರಲ್ಲ, ಇದು ಈ ಭೂಮಿ. ಈ ಭೂಮಿ ಮ್ಯಾಲ, ಈ ಹಳದಿ ಮ್ಯಾಲ ಹೆಂಗ್ ಕುಶಿನ್ ಹಾಕ್ತಿರಲ್ಲ, ಹಿಂಗ ಭೂಮಿ ಮ್ಯಾಲ ನಮ್ಮನ್ನ ಹಾಕದಂಗ. ಎಲ್ಲಾ ಜೋಕಾಲಿ ನಿನ್ನೊಳಗಿರಲಿ ಹಸನ ಮಾಡಿಕೋ ವ್ಯಸನಗಳೆಲ್ಲ, ಎಲ್ಲಾ ಜೋಕಾಲಿ ನಿನ್ನೊಳಗಿರಲಿ ಹಸನ ಮಾಡಿಕೋ ವ್ಯಸನಗಳೆಲ್ಲ, ಹಸನ ಮಾಡಿಕೋ ವ್ಯಸನಗಳೆಲ್ಲ, ಹಸನ ಮಾಡಿಕೋ ವ್ಯಸನಗಳೆಲ್ಲ ಅರಟಾಳ ಮಲ್ಲಯ್ಯ ಸ್ವಾಮಿಯಲ್ಲಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ, ತೂಗುತ್ತದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ. ಎಲ್ಲಿ? ಎಲ್ಲಾ ಜೋಕಾಲಿ ನಿನ್ನೊಳಗಿರಲಿ ಹಸನ ಮಾಡಿಕೋ ವ್ಯಸನಗಳೆಲ್ಲ. ವ್ಯಸನ ಅಂದ್ರೆ ಚಿಂತಿ, ಚಟ, ವ್ಯಸನ ಇವೆಲ್ಲ ಮನಸ್ಸಿನಾಗ ಏನದಾವ ಎಲ್ಲ ತೆಗೆದೋಗಿ ಅಂತ ಹೇಳ್ತಾರ ಅವ್ರು. ಇವುಗಳನ್ನು ಸ್ವಚ್ಛ ಮಾಡಿದಾಗ